ओम त्रिपादूर्ध्वौदैत् पुरुषः पादोऽस्येह भवात् पुनः ततो विश्वं व्यक्रामत् शासनानशने अभि नारायणाय विद्महे वासुदेवाय धीमहि तन्नो विष्णुः प्रचोदयात् श्री गुरुभ्यो नमः हरिः ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ದೊಡ್ಡ ಬದಲಾವಣೆ ಏನಂತಂದರೆ 2.5 ವರ್ಷದಿಂದ ಇದ್ದಂಥ ಅಷ್ಟಮ ಶನಿ ಪ್ರಭಾವ ಇದೇ ತಿಂಗಳು ಮಾರ್ಚ್ 28ನೇ ತಾರೀಕು ಕರ್ಕಾಟಕ ರಾಶಿಯವರಿಗೆ ಪರಿಪೂರ್ಣ ಆಗೋಗ್ತಾ ಇದೆ. ಅಂದರೆ 2.5 ವರ್ಷದಿಂದ ಪಟ್ಟಂತಹ ಕಷ್ಟಗಳು, ನಷ್ಟಗಳು, ದುಃಖಗಳು ಎಲ್ಲವೂ ದೂರವಾಗುವಂತಹ ಸುಸಂದರ್ಭಕ್ಕೆ ನೀವು ಬರ್ತಾ ಇದ್ದೀರಾ. ಸರಿ, ಮಾರ್ಚ್ 28ನೇ ತಾರೀಕು ತಾನೇ ಬದಲಾವಣೆ ಆಗುತ್ತೆ, ಅದಾದಮೇಲೆ ಏಪ್ರಿಲಿಂದ ತಾನೇ ನಮಗೆ ಒಳ್ಳೆ ಫಲ. ಈ ಮಾರ್ಚ್ ತಿಂಗಳ ವಿಚಾರ ನೋಡ್ಕೊಬೇಕಲ್ಲ, ಅದರ ಸಂದರ್ಭವಾಗಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಳ್ತಾ ಇದ್ದೀನಿ. ಈಗ ನೀವು ಪರಿಪೂರ್ಣವಾಗಿ ತಿಳ್ಕೊಳ್ಳಿ. ಮುಖ್ಯವಾಗಿ ಕರ್ಕಾಟಕ ರಾಶಿಗೆ ಈ ಒಂದು ತಿಂಗಳಲ್ಲಿ ಒಂದು ಸ್ವಲ್ಪ ಅದೃಷ್ಟಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ ಅನ್ನುವಂಥ ವಾಡಿಕೆ ಇದೆ, ಆ ಮಾತಿದೆ. ಯಾವ ಥರ ನೋಡಿ, ಈಗ ನಿಮ್ಮ ರಾಶಿಯಿಂದ 2ನೇ ಮನೆ ಅಧಿಪತಿ ಆಗಿರತಕ್ಕಂಥ ಸೂರ್ಯನು ಅಷ್ಟಮ ಸ್ಥಾನದಲ್ಲೇ ಇದ್ದಾರೆ. ಈವನ್ ಮಾರ್ಚ್ 14ನೇ ತಾರೀಕಿನವರೆಗೂ ಸೂರ್ಯ ಅಷ್ಟಮ ಸ್ಥಾನದಲ್ಲೇ ಇದ್ದು ನಿಮಗೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಎಲ್ಲ ಬಲಹೀನವಾಗೇ ಇರುತ್ತೆ. ಸಂಪಾದನೆ ಆಗೋ ದುಡ್ಡು ಸ್ವಲ್ಪ ಹಿಂದಾಗುತ್ತೆ, ಮುಂದಕ್ಕೆ ಹೋಗುತ್ತೆ ದುಡ್ಡು ಬರೋದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು, ದುಡ್ಡು ನಿಲ್ಲೋದ್ರಲ್ಲಿ ಸ್ವಲ್ಪ ತೊಂದರೆಗಳು, ನಿಮ್ಮ ಮಾತಿಂದ ಸ್ವಲ್ಪ ಬೇಸರ ಆಗುವಂಥದ್ದು, ಅಥವಾ ನೀವು ತಪ್ಪೇ ಮಾಡದೆ ಒಂದು ಸ್ವಲ್ಪ ತಲೆ ತಗ್ಸುವಂತಹದ್ದು. ವಿದ್ಯಾರ್ಥಿಗಳೇನಾದರೂ 14ನೇ ತಾರೀಕು ಒಳಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳು ಬರಿತಾ ಇದ್ದರೆ ಸ್ವಲ್ಪ ಭಯ ಪಡುವಂಥದ್ದು, ಇದೆಲ್ಲ ಆಗತ್ತೆ. 14ನೇ ತಾರೀಕಿನವರೆಗೂ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ. ಯಾಕೆಂದರೆ ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ ನಮಸ್ಕಾರ ಪ್ರಿಯೋ ಭಾನುಹು, ಯಾರು ನಮಸ್ಕಾರವನ್ನು ಮಾಡ್ತಾರೋ ಅವರಿಗೆ ಆಗ್ರಹವನ್ನು ಮಾಡಲ್ಲ ಸೂರ್ಯ, ಅನುಗ್ರಹವನ್ನು ಮಾಡ್ತಾನೆ. ಇದೊಂದು ಬಹಳ ಸರಳ ಪರಿಹಾರ ನಿಮಗೆ. ಹಾಗಾಗಿ 14ನೇ ತಾರೀಕಿನವರೆಗೂ ಸ್ವಲ್ಪ ಜಾಗೃತಿಯಾಗಿದ್ದು ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. 14ನೇ ತಾರೀಕು ನಂತರ ಸೂರ್ಯ ಭಾಗ್ಯ ಸ್ಥಾನಕ್ಕೆ ಬಂದುಬಿಡ್ತಾರೆ. ಕರ್ಕಾಟಕ ರಾಶಿಯವರಿಗೆ ವಿಶೇಷವಾದ ಫಲ. ಈಗೇನೇ ನೆಗೆಟಿವ್ ಇಡೋದನ್ನು ಎಲ್ಲ ಪಾಸಿಟಿವ್ ಆಗಿಬಿಡುತ್ತೆ. ಅಲ್ಲಿಗೆ ಸೂರ್ಯ ನಿಮಗೆ ಈ ತಿಂಗಳು 14ನೇ ತಾರೀಕು ನಂತರ ಬಲ ಕೊಡ್ತಾನೆ. ರಾಶಿಯಿಂದ 3 ಮತ್ತು 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ಪ್ರಸ್ತುತ ಭಾಗ್ಯ ಸ್ಥಾನದಲ್ಲೇ ಇದ್ದಾರೆ, ನೀಚ ಸ್ಥಾನದಲ್ಲಿದ್ದಾರೆ. ಬಟ್ ಉಚ್ಚ ಸ್ಥಾನದ ಗ್ರಹ ಇನ್ನೊಂದಿದೆ, ಯಾವುದು? ಶುಕ್ರ. ಒಂದು ಉಚ್ಚ ಗ್ರಹದ ಜೊತೆಗೆ ಒಂದು ನೀಚ ಗ್ರಹ ಸೇರಿದಾಗ ಅದು ನೀಚಭಂಗ ರಾಜಯೋಗವಾಗಿ ನೀಚ ಗ್ರಹವು ಉಚ್ಚ ಫಲವನ್ನೇ ಕೊಡುತ್ತದೆ. ಅಲ್ಲಿಗೇನಾಯಿತು, ಕರ್ಕಾಟಕ ರಾಶಿಯವರಿಗೆ ತೃತೀಯ ಮತ್ತು ವ್ಯಯಾಧಿಪತಿ ಆಗಿರ್ತಕ್ಕಂಥ ಬುಧ ಭಾಗ್ಯದಲ್ಲಿದ್ದರೂ ಕೂಡ ಫಲ ಕೊಡಲ್ಲ ಅನ್ನುವಂತಹ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ಅದನ್ನು ಬಿಟ್ಟುಬಿಡಿ. ಖಂಡಿತವಾಗ್ಲೂ ಭಾಗ್ಯವನ್ನು ಕೊಡ್ತಾರೆ. ವಿದೇಶಿ ಪ್ರಯಾಣದ ಯೋಗ, ಪ್ರಯಾಣದಲ್ಲಿ ಸುಖಕರ, ಧೈರ್ಯ, ಇದೆಲ್ಲ ಹೆಚ್ಚು ಮಾಡ್ತಾರೆ ನಿಮಗೆ. ಹಾಗಾಗಿ ಬುಧನಿಂದ ಏನೂ ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿರುತ್ತೆ, ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿರುತ್ತೆ. ವ್ಯವಹಾರ ಇತ್ಯಾದಿ ಮಾಡುವಂಥವ್ರಿಗೆಲ್ಲ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರಾಶಿಯಿಂದ ಲಾಭಸ್ಥಾನಕ್ಕೂ ಮತ್ತು ಸುಖಸ್ಥಾನಕ್ಕೂ ಅಧಿಪತಿಯಾದಂಥ ಶುಕ್ರ ಒರಿಜಿನಲ್ ಉಚ್ಚ ಸ್ಥಾನದಲ್ಲಿದ್ದಾರೆ, ಪರಿವರ್ತನೆ ಬೇರೆ. ಹಾಗಾಗಿ ಸುಖ ವೃದ್ಧಿಯಾಗಿ, ಲಾಭಗಳು ಅಭಿವೃದ್ಧಿಯಾಗಿ, ಒಟ್ಟಾರೆ ಮಾರ್ಚ್ ತಿಂಗಳು ಆಡುಭಾಷೆಯಲ್ಲಿ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ ಅನ್ನುವಂಥ ಮಾತೇನಿದೆ ಅದರಂತೆಯೇ ಇದೆ ಮಾರ್ಚ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ. ಅದ್ಭುತವಾದಂಥ ಫಲಗಳು ಸಿಗುತ್ತೆ, ಒಳ್ಳೆ ಸುಖವನ್ನು ಪಡಿತೀರಾ, ಒಳ್ಳೆ ನಿದ್ರೆಯನ್ನು ಪಡಿತೀರಾ, ಮನಸ್ಸಿಗೆ ಮುದ ಅಂದರೆ ಆನಂದ ಆಗುತ್ತೆ, ಲಾಭಗಳು ನಿಮಗೆ ಹುಡುಕೊಂಡು ಬರುತ್ತೆ. ನೀವೇನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅಭಿವೃದ್ಧಿ ಆಗುತ್ತೆ. ಒಂದು ಸೈಟ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು, ಅಪಾರ್ಟ್ಮೆಂಟ್ ಫ್ಲ್ಯಾಟ್ ತೊಗೊಳ್ಳೋದು, ವ್ಯವಸಾಯದ ಭೂಮಿ ತೊಗೊಳ್ಳೋದು, ಅಥವಾ ಮನೆ ಕಟ್ಟಿಸ್ಬೇಕಾ, ಈ ತಿಂಗಳೆಲ್ಲ ನಿಮಗೆ ಆರಾಮಾಗಿರುತ್ತೆ, ಸಂತೋಷವಾಗಿ ಕಟ್ಟಿಸ್ತೀರ. ಥರದೆಲ್ಲ ಅನುಕೂಲಗಳು ಕರ್ಕಾಟಕ ರಾಶಿಯವರಿಗೆ ಪ್ರಾಪ್ತಿ ಇದೆ. ಜೊತೆಗೆ ರಾಶಿಯಿಂದ ಪಂಚಮ ಮತ್ತು 5 ಮತ್ತು 10ನೇ ಮನೆ ಅಧಿಪತಿ ಆಗಿರತಕ್ಕಂಥ ಕುಜ 12ನೇ ಮನೆಯಲ್ಲಿದ್ದು ಕುಜದೋಷ ಇದೆ, ತಾತ್ಕಾಲಿಕ ಕುಜದೋಷ. ಈ ಕುಜದೋಷ ನಿಮಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಮಾಡುತ್ತೆ ಅಂತಂದರೆ ಸ್ಟ್ರೆಸ್ಸನ್ನು ಬಿಲ್ಟ್ ಮಾಡುತ್ತೆ, ಕೋಪವನ್ನು ಜಾಸ್ತಿ ಮಾಡುತ್ತೆ. ಇದಕ್ಕೆ ನೀವೇನು ಮಾಡಬೇಕು? ಮೆಡಿಟೇಷನನ್ನು ಮಾಡಬೇಕು, ಕೋಪನ ಕಡಿಮೆ ಮಾಡ್ಕೋಬೇಕು, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು.
ಆದಷ್ಟು ಮೆಡಿಟೇಷನ್ ಮಾಡೋದ್ರಿಂದ, ಪ್ರಕೃತಿ ಜೊತೆ ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅನುಕೂಲ. ಇಲ್ಲ ಅಂದರೆ ಉಷ್ಣದ ಸಮಸ್ಯೆಗಳು ಅಂದರೆ ಹೀಟ್ ಇಶ್ಯೂಸ್ ಆಗುತ್ತೆ, ಮೋಷನ್ ಪ್ರಾಬ್ಲಮ್ಸ್ ಆಗುತ್ತೆ, ಹೊಟ್ಟೆ ಸಂಬಂಧಪಟ್ಟ ತೊಂದರೆ ಬರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಹಿಂಸೆ ಆಗುತ್ತೆ. ಈ ಥರದ್ದೆಲ್ಲ ನಿಮಗೆ ಆಗುವ ಸಾಧ್ಯತೆಗಳಿದೆ. ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಉತ್ತಮ. ಆಮೇಲೆ ಕರ್ಕಾಟಕ ರಾಶಿಯವ್ರಿಗೆ ಲಾಭಾಧಿಪತಿ ಶುಕ್ರ ಚೆನ್ನಾಗಿದ್ದು, ಭಾಗ್ಯಾಧಿಪತಿ ಹಾಗೂ ಋಣರೋಗ ಶತ್ರು ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಗುರು ಲಾಭ ಸ್ಥಾನದಲ್ಲಿದ್ದಾರೆ. ಗುರುವಿನಿಂದನೂ ನಿಮ್ಗೆ ಉತ್ತಮ ಫಲ, ಗುರುಬಲ ಇದೆ ಕಣ್ರಿ ಕರ್ಕಾಟಕ ರಾಶಿಯವ್ರಿಗೆ. ಈ ತಿಂಗಳು ಪೂರ್ತಿ ಗುರುಬಲ ಇದೆ, ಬರೋ ತಿಂಗಳು ಇದೆ, ಬರೋ ತಿಂಗಳಿದೆ, ಮೇ 15 ಗುರುಬಲ ಹೊಟ್ಟೋಗುತ್ತೆ. ಬಟ್ ಈ ತಿಂಗಳು ಗುರುಬಲ ಇದೆ, ಈ ತಿಂಗಳು ಎಲ್ಲ ಥರದ ಅನುಕೂಲಗಳು ಇದೆ, ಭಗವಂತನ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲಿದೆ. ಹಾಗಾಗಿ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು ನೀವು. ಸಕ್ಸಸ್ಸೇ ಇರುತ್ತೆ, ಬಿಟ್ಟರೆ ಫೇಲ್ಯೂರ್ ಅನ್ನೋದು ನಿಮ್ಗೆ ಇರೋದಿಲ್ಲ. ಗುರುವಿಂದ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಮಕ್ಕಳಿಂದ ನಿಮಗೆ ಸಂತೋಷ ಆಗುವಂಥದ್ದು, ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡುವಂಥದ್ದು, ಇವೆಲ್ಲ ಯೋಗ ಫಲಗಳು ಸಿಗುತ್ತೆ. ಯೋಗ ಅನ್ನುವಂಥದ್ದು ಯಾವ ಥರ ಬರುತ್ತೆ ಅಂದರೆ, ನಿಮ್ಮೊಂದು ಸ್ವಲ್ಪ ಸಣ್ಣದ ಒಂದು ಶ್ಲೋಕದ ಮುಖಾಂತರ ಹೇಳ್ತೀನಿ ನೋಡಿ. ಪೂರ್ಣ ದೃಷ್ಟ್ಯೇಕ್ಷಿತ ವಾಪಿ ಮಿಥೋ ಯೋಗ ಕರೋ ತದಾ ಯೋಗೇಸ್ಮಿನ್ ಜಾಯತೆ ಭೂಪೋ ವಿಖ್ಯಾತೋ ವಾ ಜನೋ ಭವೇತ್. ಯೋಗ ಬಂದಾಗ ಮಾತ್ರನೇ ನಮಗೆ ಹೆಸರು ಸಿಗೋದು. ಹೆಸರು ಸಿಕ್ಕಿದಾಗ ಪ್ರಖ್ಯಾತಿ ಸಿಗುತ್ತೆ. ಜನ ನಿಮ್ಮ ಬಗ್ಗೆ ಮಾತಾಡ್ತಾರೆ, ಜನ ನಿಮ್ಮ ಬಗ್ಗೆ ಹೊಗಳ್ತಾರೆ. ನಾವು ಎಷ್ಟೊಂದು ನಿದರ್ಶನಗಳನ್ನು ನೋಡಿದ್ದೀವಿ. ಇತ್ತೀಚೆಗೆ ಯಾವುದೋ ಒಂದು ಹೆಣ್ಮಗಳು ಕುಂಭಮೇಳದಲ್ಲಿ ತುಂಬ ಕಣ್ಣು ಸೌಂದರ್ಯ ಜಾಸ್ತಿ ಇದೆ ಅಂದ್ಬಿಟ್ಟು ಎಲ್ಲ ಕಡೆ ಸೋಷಿಯಲ್ ಮೀಡಿಯಲ್ಲಿ ಪ್ರಸಿದ್ಧಿಯಾಗಿ ಪ್ರಖ್ಯಾತಿಯಾಗಿ ಹೆಸರು ಮಾಡಿ ಇವತ್ತು ದೊಡ್ಡ ದೊಡ್ಡ ಕೆಲಸಗಳಿಗೆ ಸಿಗ್ನೇಚರ್ ಹಾಕಿದ್ದಾರೆ. ಅಂದರೆ ಅರ್ಥ, ನಾನು ಯಾಕೆ ಅವ್ರದ್ದು ಎಕ್ಸಾಂಪಲ್ ತೊಗೊಂಡಂದರೆ, ಭಗವಂತ ನೀನು ಎಲ್ಲಿದೆಯಾ ಅಂತ ನೋಡಲ್ಲ, ನಿನ್ನ ನ್ಯಾಯವಾದಂಥ ನಡೆಗೆ ನಿನಗೆ ಉತ್ತಮವಾದ ಸ್ಥಾನವನ್ನು ಪ್ರಖ್ಯಾತಿಯನ್ನು ಕೊಡ್ತಾನೆ. ಪೂರ್ಣ ದೃಷ್ಟಿ ಅಂದರೆ ಪೂರ್ಣ ದೃಷ್ಟಿಯನ್ನು ನಿಮ್ಮ ಮೇಲೆ ಹಾಕ್ತಾನೆ ಭಗವಂತ ಪಾಸಿಟಿವ್ ಆಗಿ. ಮಿಥೋ ಯೋಗ ಕರೋತತ, ಯೋಗಗಳನ್ನೇ ಕೊಡ್ತಾ ಬರ್ತಾನೆ. ಆವಾಗ ನಾವು ಮೆರಿಬಾರ್ದು, ಆವಾಗ ನಮಗೆ ಕೊಬ್ಬು ಬರಬಾರ್ದು, ಆವಾಗ ನಮಗೆ ಅಹಂಕಾರ ಬರಬಾರ್ದು. ಯೋಗ ಕೊಟ್ಟಾಗ ಯೋಗೇಸ್ಮಿನ್ ಜಾಯತೆ ಭೂಪ, ಯಾವಾಗ ಯೋಗ ನಿಮಗೆ ಯೋಗ ಅಂತಂದ್ರೆ ಅರ್ಥ ಮಾಡ್ಕೋಬೇಕು, ಅದನ್ನು ನಾವು ಬಲ ಅಂತ. ಯೋಗ ಅಂದರೆ ಬಲ. ವಿಖ್ಯಾತೋವಾ ಜನೋ ಭವೇತ್, ವಿಖ್ಯಾತಿ ಪ್ರಖ್ಯಾತಿಯಾಗಿ ಜನಗಳ ಮಧ್ಯೆ ಒಳ್ಳೆ ಸ್ಥಿರವಾದಂಥ ಹೆಸರನ್ನು ಮಾಡ್ತೀರಾ. ಇದೆಲ್ಲವೂ ಕರ್ಕಾಟಕ ರಾಶಿಯವ್ರಿಗೆ ಈ ತಿಂಗಳಿದೆ. ಅದಕ್ಕೆ ನಾನು ಈ ಶ್ಲೋಕ ತಗೊಂಡು ಹೇಳ್ತಾ ಇರೋದು. ನಿಮಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳು ಹೇಳೋದಾದ್ರೂ ಕೂಡ ಸಂಘ ಸಂಸ್ಥೆಗಳಲ್ಲಿ ಜಯತ್ವ ಪ್ರಾಪ್ತಿ, ವೈವಾಹಿಕ ಜೀವನದಲ್ಲಿ ತೃಪ್ತಿದಾಯಕ, ಸ್ವಲ್ಪ ಭಯ ಇರುತ್ತೆ, ಆ ಭಯ ನೀವು ದೂರ ಮಾಡ್ಕೋಬೇಕು. ಆರೋಗ್ಯದಲ್ಲಿ ಅಭಿವೃದ್ಧಿ ಇದೆ, ಕೆಲಸ ಕಾರ್ಯಗಳಲ್ಲಿ ಸೇವಕರಿಂದ ನಿಮಗೆ ಉತ್ತಮವಾದ ಅನುಕೂಲ ಆಗುತ್ತೆ. ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತೀರಾ, ಆಭರಣಗಳನ್ನು ಖರೀದಿ ಮಾಡ್ತೀರಾ. ಇಷ್ಟಾರ್ಥಗಳು ನೆರವೇರುತ್ತೆ, ಮನಸ್ಸಿಗೆ ಉಲ್ಲಾಸಮಯವಾಗಿರುತ್ತೆ, ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ಪೂಜೆ ಹಾಗೂ ದಾನದಲ್ಲಿ ಮಗ್ನರಾಗ್ತೀರಾ. ಜನಸಂಪರ್ಕ ಮತ್ತು ಸ್ನೇಹಿತರ ಒಂದು ಸಪೋರ್ಟ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ, ಅದು ಮಾತ್ರ ಇಂಪಾರ್ಟೆಂಟು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅನುಕೂಲ ಇದೆ. ಆರೋಗ್ಯದಲ್ಲಿ ವೃದ್ಧಿ, ಏನೂ ಸಮಸ್ಯೆ ಇಲ್ಲ. ಸ್ವಲ್ಪ ಹೊಟ್ಟೆ ಹೀಟ್ ಸಮಸ್ಯೆ ಮತ್ತು ಮೋಷನ್ ಇಶ್ಯೂಸ್ ಮಾತ್ರ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸ್ನೇಹಿತರು ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡೋದ್ರಿಂದ ಒಂದು ಸ್ವಲ್ಪ ಧೈರ್ಯನೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಮಂದಗತಿಯ ಜೀವನ 14ನೇ ತಾರೀಕುವರೆಗೂ ಇರುತ್ತೆ. ಅದಾದಮೇಲೆ ಉತ್ತಮ ಸ್ಥಾನ ಇರುತ್ತೆ. ಮುಖದಲ್ಲಿ ತೇಜಸ್ಸು ವೃದ್ಧಿ ಆಗುತ್ತೆ. ಆರೋಗ್ಯದಲ್ಲಿ 14ನೇ ತಾರೀಕು ನಂತರ ಸ್ಥಿರ ಕಾಣುತ್ತೆ. ಆಸೆ ಆಕಾಂಕ್ಷೆಗಳು ಸಂಪೂರ್ಣವಾಗಿ ನೆರವೇರುತ್ತೆ. ವಿದ್ಯಾರ್ಥಿಗಳಿಗಂತೂ ಖಂಡಿತ ಚೆನ್ನಾಗಿದೆ. ರೈತರಿಗೂ ತುಂಬ ಚೆನ್ನಾಗಿದೆ. ಈವನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಈ ತಿಂಗಳು ತುಂಬ ಚೆನ್ನಾಗಿದೆ. ಸರ್ಕಾರಿ ಕೆಲಸಗಳಲ್ಲಿ ಪ್ರಶಂಸೆ ಸಿಗುತ್ತೆ, ಗೌರವ ಸಿಗುತ್ತೆ, ನಿಮಗೆ ಒಂದು ಒಳ್ಳೆ ಟ್ರೋಫಿ ಸಿಗುತ್ತೆ. ಅಂದರೆ ಅರ್ಥ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಇದೆ. ಅಧಿಕ ತಿರುಗಾಟ ಇರುತ್ತೆ, ಪರವಾಗಿಲ್ಲ. ತಿರುಗಾಟ ಇದ್ದರೂ ಕೂಡ ಅದರಿಂದ ಏನು ಕೆಟ್ಟದ್ದೇನಿಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ವಾಕ್ಚಾತುರ್ಯದಿಂದ ಎಲ್ಲವನ್ನ ಮನಸ್ಸು ಸೆಳ್ಕೊಳ್ತೀರಾ, ನಿಮ್ಮ ಕಡೆಗೆ ಸೆಳ್ಕೊಳ್ತೀರಾ. ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ, ಉತ್ತಮ ಪ್ರಗತಿ ಇದೆ. ಕುಟುಂಬ ಸಮೇತರಾಗಿ ನೀವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಭಗವಂತನ ಆಶೀರ್ವಾದವನ್ನು ಪಡೀತೀರಾ. ಒಟ್ಟಿನಲ್ಲಿ ಸಂತೋಷವಾದಂಥ ವಾತಾವರಣ ನಿಮಗೆ ಪ್ರಾಪ್ತಿ ಇದೆ. ಓವರಾಲ್ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಶುಭ ಫಲ. ಹಾಗಾದರೆ ಅಷ್ಟಮ ಶನಿ ಇದೆಯಲ್ಲ, ಈ ಅಷ್ಟಮ ಶನಿ ದೂರ ಆಗುತ್ತೆ ಮಾರ್ಚ್ 28 ದೂರ ಆದಮೇಲೆ ಶನಿ ಭಾಗ್ಯಕ್ಕೆ ಬರ್ತಾರೆ. ಭಾಗ್ಯ ಶನಿ ಉತ್ತಮೇ, ಭಾಗ್ಯಸ್ಥಿತ ಶನಿ ಕರ್ಮಾಯುಷ್ಯ ಉಚ್ಯತೆ. ಕರ್ಮ ಅಂದರೆ ಉದ್ಯೋಗ, ಆಯುಷ್ಯ ಎರಡೂ ವೃದ್ಧಿ ಮಾಡಿಬಿಡ್ತಾನೆ ಭಾಗ್ಯಕ್ಕೆ ಬಂದಾಗ ಶನಿ.
ಸರಿ, 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದ್ರೆ ಎಲ್ಲ ಕಡೆನೂ 29ನೇ ತಾರೀಕು ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ, ಶನೈಶ್ಚರ ಮಹಾಯಾಗಗಳನ್ನು. ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಊರಲ್ಲೋ ಎಲ್ಲಾದರೂ ಒಂದು ಕಡೆ ಶನಿ ದೇವಸ್ಥಾನದಲ್ಲೋ ಎಲ್ಲಾದರೂ ಕಡೆ ಶನಿ ಹೋಮ ಮಾಡ್ತಾ ಇದ್ದಾರೆ, ಶನೈಶ್ಚರ ಯಾಗ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ನೀವು ಪಾಲ್ಗೊಳ್ಳಿ, ಮಿಸ್ ಮಾಡಬೇಡಿ, ಖಂಡಿತ ಪಾಲ್ಗೊಳ್ಬೇಕು, ಕಂಪಲ್ಸರಿ ಮಾಡಬೇಕು. ಯಾಕಂದರೆ ಅಷ್ಟಮ ಶನಿ ದೂರ ಆಗ್ತಾಯಿದ್ರೆ ಒಂದು ಥ್ಯಾಂಕ್ಸ್ ಅಪ್ಪ, 2.5 ವರ್ಷದಿಂದ ನನ್ನನ್ನು ನೀನು ಅಂಡರಲ್ಲಿ ಇಟ್ಕೊಂಡಿದ್ದೆ, ಈಗ ನನಗೆ ಬಿಡುಗಡೆ ಕೊಡ್ತಾ ಇದೆಯಾ, ನಿಂಗೊಂದು ವಂದನೆಗಳಪ್ಪ ಅಂತ ಒಂದು ಥ್ಯಾಂಕ್ಸ್ ಗಿವಿಂಗ್. ಅದಕ್ಕೆ ನೀವೇನು ಮಾಡಬೇಕು, ಎಲ್ಲಾದರೂ ಪೂಜೆ ಕೊಡಬೇಕು. ಎಲ್ಲೂ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ nityasauಭಾಗ್ಯ.in ಅನ್ನುವಂತಹ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಅದರಲ್ಲಿ ಒಂದು ಫಾರ್ಮ್ ಕಾಣುತ್ತೆ. ಆ ಫಾರ್ಮಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪೋಸ್ಟಲ್ ಸಮೇತ ನಿಮಗೆ ಅಡ್ರೆಸ್ಸನ್ನು ಅದರಲ್ಲಿ ಪಿನ್ ಕೋಡ್ ಸಮೇತವಾಗಿ ನೀವು ಸಬ್ಮಿಟ್ ಮಾಡಬೇಕು, ಟೈಪ್ ಮಾಡಿ. ಅದಾದಮೇಲೆ ಒಂದು ಸ್ಕ್ಯಾನರ್ ಕಾಣುತ್ತೆ, ಅದರಲ್ಲಿ 431 ರೂಪಾಯಿ, 431 ರುಪೀಸ್. ಅದರಲ್ಲೂ ಶನಿ ಸಂಖ್ಯೆ ಇದೆ ಕಣ್ರಿ, 4 + 3 + 1 = 8. 8 ಅಂದರೆ ನ್ಯೂಮರಾಲಜಿಕಲ್ ಆಗಿ ಶನಿ ನಂಬರ್. 431 ರೂಪಾಯಿ ಒಬ್ಬರಿಗೆ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನಿಮ್ಮ ಹೆಸರಲ್ಲಿ, ನಿಮ್ಮ ಗೋತ್ರ ನಕ್ಷತ್ರದಲ್ಲಿ ಪೂಜೆ ಆಗಿ, ಹೋಮ ಆಗಿ, ಪ್ರಸಾದವಾಗಿ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಕೊರಿಯರ್ ಮುಖಾಂತರವಾಗಿ ನಿಮ್ಮ ಮನೆಗೆ ಬರುತ್ತೆ. ಅದಕ್ಕೆ ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ಕ್ಲೀನಾಗಿ ಬರೀರಿ ಅಂತ ಹೇಳ್ತಾ ಇರೋದು. ಈ ಮಧ್ಯೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಗೆ ಅಡೆತಡೆ ಆಗ್ತಾಯಿದೆ, ಬರಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಸ್ ಇದೆ ನಿಮಗೆ, ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಜುಕೇಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಸಕ್ಸಸ್ ಮಾಡಲಿಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾರೆ. ಈ ಒಂದು ಪೂಜೆಯನ್ನು ನೀವು ಲೈವ್ ಆಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ಬೋದು. ಫುಲ್ ಸ್ಟ್ರೀಮ್ ಆಗುತ್ತೆ. ಸ್ಟಾರ್ಟಿಂಗಿಂದ ಶನಿ ಸ್ವಾಮಿಗೆ ಅಭಿಷೇಕ ಆಗೋದ್ರಿಂದ ಹಿಡಿದು ಪೂರ್ಣಾವತಿಯಾಗಿ ಅನ್ನದಾನ ಆಗೋವರೆಗೂ ಪೂರ್ತಿ ಎಲ್ಲವೂ ಕೂಡ ನಿಮಗೆ ಲೈವ್ ಸ್ಟ್ರೀಮ್ ಆಗುತ್ತೆ. ಅದನ್ನು ನೀವು ನೋಡ್ಬೋದು. ಇಲ್ಲ ಗುರುಗಳೇ, ನಾನು ಬರ್ತೀನಿ ನೇರವಾಗಿ, ನನಗೇನು ತೊಂದರೆ ಏನಿಲ್ಲ, ಬರ್ತೀನಿ ಅನ್ನೋದಾದರೆ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಅತ್ತಿಬೇಲೆ ಅನ್ನುವಂಥ ಒಂದು ಜಾಗ ಇದೆ. ಅಲ್ಲಿಂದ ಒಂದು 1.5-2 ಕಿಲೋಮೀಟರ್ ದೂರದಲ್ಲಿ ಮಂಚನಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಬಸವ ಕ್ಷೇತ್ರ ಹಾಗೂ ಶನಿ ಮಹಾತ್ಮನ ಕ್ಷೇತ್ರ. ನಡೆದಾಡುವ ಬಸವ ಇದರಲ್ಲಿ ಆಶೀರ್ವಾದ ಮಾಡ್ತಾರೆ ಬರೋರಿಗೆಲ್ಲ. ಜೊತೆಗೆ ಶನೇಶ್ವರನ ದೇವಸ್ಥಾನ, ಈ ದೇವಸ್ಥಾನದ ಆವರಣದಲ್ಲಿ ಈ ಮಹಾಯಾಗವನ್ನು ನಾವು ಕೈಗೊಂಡಿದ್ದೀವಿ. ಅಲ್ಲಿಗೆ ಬಂದು ಪೂಜೆ ಸಂಕಲ್ಪದಲ್ಲೆಲ್ಲ ಪಾಲ್ಗೊಂಡು ಊಟ ಮಾಡಿ ಸ್ವಾಮಿ ಆಶೀರ್ವಾದ ತೊಗೊಂಡು, ನಿಮಗೇನೋ ಪ್ರಶ್ನೆ ಇದ್ದರೆ ಬಸಪ್ಪನ ಹತ್ರ ಕೇಳ್ಕೊಂಡು ಆಶೀರ್ವಾದ ತೊಗೊಂಡು ನೀವು ಹೋಗ್ಬೋದು. ಆದರೆ ಪ್ರಸಾದ ಯಾರಿಗೂ ಅಲ್ಲಿ ಸಿಗಲ್ಲ. ಪ್ರಸಾದ ಅಂದರೆ ಊಟದ ಪ್ರಸಾದ ಅಲ್ಲ, ಊಟದ ಪ್ರಸಾದ ತೃಪ್ತಿಯಾಗಿರುತ್ತೆ. ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ನಿಮಗೆ ಕೊರಿಯರ್ ಮುಖಾಂತರವಾಗಿ ಮನೆಗೆ ಬರುತ್ತೆ. ಅದು ನಿಮಗೆ ಯಾರಿಗೂ ಅಲ್ಲಿ ಕೊಡೋದಿಲ್ಲ. ಈ ಪೂಜೆನ ನೇರವಾಗೂ ನೀವು ಪಾಲ್ಗೊಳ್ಬೋದು, ಲೈವ್ ಸ್ಟ್ರೀಮಲ್ಲಿ ನೀವು ಫೇಸ್ಬುಕ್, ಯೂಟ್ಯೂಬಲ್ಲೂ ನೋಡ್ಬೋದು. ಇದರ ಸಂಬಂಧಪಟ್ಟಾಗೆ ನಿಮಗೆ ಒಂದು ಬರೋದಕ್ಕೆ ಅನುಕೂಲ ಆಗಲಿ ಅಂತ ಗೂಗಲ್ ಮ್ಯಾಪನ್ನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀವಿ, ಅಂದರೆ ಲೊಕೇಶನನ್ನು ಪಿನ್ ಮಾಡಿರ್ತೀವಿ. ಆ ಲೊಕೇಶನ್ನ ಸೇವ್ ಮಾಡಿಕೊಂಡು ಖಂಡಿತವಾಗೂ ಕುಟುಂಬ ಪರಿವಾರ ಸಮೇತವಾಗಿ ನೀವು ಪೂಜೆಗೆ ಬಂದು ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಶನಿ ನಿಮಗೆ ಬಿಟ್ಟು ಹೋಗ್ತಾ ಇದ್ದಾನೆ, ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಬರೋ ತಿಂಗಳ ಭವಿಷ್ಯ ಏನಿದೆ ಕರ್ಕಾಟಕ ರಾಶಿಯವರಿಗೆ ಖುಷಿಯಾಗಿ ಹೇಳ್ತೀನಿ, ಭಾಗ್ಯದಲ್ಲಿ ಶನಿ, ಭಾಗ್ಯದಲ್ಲಿ ಶನಿ ಅಂತ ಖುಷಿಯಾಗಿ ಹೇಳ್ತೀನಿ. ಚಿಂತೆ ಮಾಡಬೇಡಿ, ಭಗವಂತನ ಆಶೀರ್ವಾದ ನಿಮ್ಗೆ ಸಿಗಲಿ. ಆಮೇಲೆ ಗೋಚಾರದಲ್ಲಿ ಅಷ್ಟಮ ಶನಿ ನಿವಾರಣೆ ಆಗ್ತಾ ಇದೆ. ಜನ್ಮದಲ್ಲಿ ಶನಿ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಜನ್ಮದಲ್ಲಿ ಏನಾದರೂ ನೆಗೆಟಿವ್ ಪ್ಲೇಸಲ್ಲಿದ್ದಾರಾ, ಏನೋ ನೀಚ ಸ್ಥಾನದಲ್ಲಿದ್ದಾರಾ, ಶತ್ರು ಮನೆಯಲ್ಲಿದ್ದಾರಾ, ಅಸ್ತಂಗತನಾಗಿದ್ದಾರಾ, ವಕ್ರಿಯಾಗಿದ್ದಾರಾ ತಿಳ್ಕೊಳ್ಳಿ. ಹಾಗೇನಿತ್ತಂದರೆ ಕಡ್ಡಾಯವಾಗಿ ಪೂಜೆ ಮಾಡಿಸಿ. ಹಾಗಿಲ್ಲ ಅಂತಂದರೆ ಶನಿ ಎಷ್ಟು % ಬಲಿಷ್ಠವಾಗಿದ್ದಾರೆ ತಿಳ್ಕೊಂಡು ಇನ್ನು ಬಲಿಷ್ಠ ಮಾಡೋಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ. ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳಿ, ಇನ್ನಷ್ಟು ಚೆನ್ನಾಗಿರ್ತೀರ. ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.